ಹಲೋ ಪುಟಾಣಿಗಳೇ, ಕತೆ ಖಜಾನೆಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಹೇಳೋ ಕತೆ ಹೆಸರು ಶಿಬಿ ಚಕ್ರವರ್ತಿ. ಶಿಬಿ ಅಂತ ಒಬ್ಬ ದೊಡ್ಡ ಚಕ್ರವರ್ತಿ ಇರ್ತಾನೆ. ಅವನು ತುಂಬ ನ್ಯಾಯಪರ, ನ್ಯಾಯವಾದಿ, ಯಾವಾಗಲೂ ನ್ಯಾಯ ಬಿಟ್ಟು ಅಧರ್ಮ ಮಾಡೋದೇ ಇಲ್ಲ ಅಂತ ತುಂಬ ಪ್ರಸಿದ್ಧಿ. ಒಂದ್ಸಲ ಅವನು ಸಭೆ ನಡೆಸ್ತಾ ಇರ್ತಾನೆ. ಆವಾಗ ಒಂದು ಪುಟಾಣಿ ಪಾರಿವಾಳ ಹೊರಗಡೆಯಿಂದ ಹಾರ್ಕೊಂಡು ಬಂದು ಅವನ ತೊಡೆ ಮೇಲೆ ಕೂತ್ಕೊಂಡ್ಬಿಡುತ್ತೆ. ದೊರೆ ದೊರೆ, ನನ್ನನ್ನು ಕಾಪಾಡು, ನನ್ನ ತಿನ್ನಕ್ಕೆ ಒಂದು ಗಿಡಗ ಅಟ್ಟಿಸ್ಕೊಂಡ್ಬರ್ತಾ ಇದೆ, ನೀನೇ ನಂಗೆ ಆಶ್ರಯ ಕೊಡಬೇಕು ಅಂತ. ಸರಿ, ಶಿಬಿ ನೋಡ್ದ, ಅಯ್ಯೋ ಪಾಪ ಪುಟಾಣಿ ಪಾರಿವಾಳ ಅಂದ್ಬಿಟ್ಟು, ಆಯ್ತು ನನ್ನ ಅಭಯ ಇದೆ ನಿನಗೆ, ನಿನ್ಗೇನು ಆಗದೆ ಇರೋ ಹಂಗೆ ನಾ ಕಾಪಾಡ್ತೀನಿ ಅಂದ್ಬಿಟ್ಟ. ಅಷ್ಟರಲ್ಲೇನಾಯ್ತು, ಈ ಪಾರಿವಾಳನ ಅಟ್ಟಿಸ್ಕೊಂಡು ಒಂದು ಗಿಡಗ ಬರ್ತಿತ್ತಲ್ಲ, ಅದು ಬಂದ್ಬಿಡ್ತು ಸಭೆ ಒಳಗೆ. ಬಂದ್ಬಿಟ್ಟು ನೋಡ್ತು, ನಂದು ಅದು ಪಾರಿವಾಳ, ನನ್ನ ಆಹಾರ ಅದು ಕೊಡು ಅಂತು ಶಿಬಿಗೆ. ಶಿಬಿ ಹೇಳ್ದ, ಇಲ್ಲಪ್ಪ, ನಾನು ಅದಕ್ಕೆ ಅಭಯ ಕೊಟ್ಬಿಟ್ಟಿದ್ದೀನಿ, ಕಾಪಾಡ್ತೀನಿ ಅಂತ, ನೀನು ಕೊಡಕ್ಕಾಗಲ್ಲ ಪಾರಿವಾಳನ. ಅವಾಗ ಗಿಡ್ಗ ಹೇಳುತ್ತೆ, ನನ್ನ ಆಹಾರ ಕಿತ್ಕೊಳ್ಳೋಕೆ ನೀನು ಯಾರು, ಅದು ಸಾಯ್ಬಾರ್ದು ಅಂತ ಹೇಳಿದ್ರೆ ನಾನು ಹೊಟ್ಟೆ ಹಸ್ಕೊಂಡು ಸಾಯ್ಬೇಕಾ, ಇದೇನ್ ಥರ ನ್ಯಾಯ ಅಂತ. ಅವಾಗ ಶಿಬಿ ಹೇಳ್ತಾನೆ, ಹಾಗಾದ್ರೆ ಇದ್ರ ಬದ್ಲಿಗೆ ನಾನು ಬೇರೆ ಯಾವ್ದಾರ ಪಾರಿವಾಳ ಕೊಡ್ತೀನಿ ನಿಂಗೆ. ಅವಾಗ ಗಿಡ್ಗ ನಗುತ್ತೆ, ಅದೇನ್ ಥರ ನ್ಯಾಯ, ಯಾವುದೋ ಒಂದು ಪಾರಿವಾಳ ಸಾಯ್ಬೇಕು ಅಂದ್ರೆ ಈಗ ನಾನು ನಟಿಸ್ಕೊಂಬಂದಿರೋ ಪಾರಿವಾಳನೇ ಸಾಯ್ಬೇಕಲ್ವಾ, ಬೇರೆದು ಪಾರಿವಾಳಕ್ಕೆ ಜೀವ ಇಲ್ವೇನೋ ಅಂತ. ಸರಿ, ಶಿಬಿ ಯೋಚನೆ ಮಾಡ್ದ, ಓ ಹೌದಲ್ಲ, ನೀನು ಹೇಳೋದು ಸರಿನೇ, ಹಾಗಾದ್ರೆ ನಾನು ಈ ಪಾರಿವಾಳನಂತೂ ಬಿಟ್ಕೊಡಕ್ಕಾಗಲ್ಲ. ಒಂದು ಕೆಲಸ ಮಾಡ್ತೀನಿ, ಈ ಪಾರಿವಾಳದ ತೂಕ ಎಷ್ಟಿದೆ ಅಷ್ಟು ತೂಕ ನನ್ನ ದೇಹದ ಮಾಂಸನೇ ನೀನು ಕೊಟ್ಬಿಡ್ತೀನಿ, ನೀನು ತಿನ್ಕೋ ಅಂತ. ಸರಿ ಅಂತೂ ಗಿಡ್ಗ. ರಾಜ ಏನು ಮಾಡ್ದ, ಒಂದು ತಕ್ಕಡಿ ತರಿಸ್ದ. ಒಂದು ಕಡೆ ಪಾರಿವಾಳನ ಕುಡಿಸ್ದ, ಇನ್ನೊಂದು ಕಡೆ ತನ್ನ ತೊಡೆ ಭಾಗದ ಮಾಂಸ ಸ್ವಲ್ಪ ತೆಗೆದು ತಕ್ಕಡಿನಲ್ಲಿಟ್ಟ. ಅವನೇನು ಅನ್ಕೊಂಡಿರ್ತಾನೆ, ಶಿಬಿ ಪಾರಿವಾಳ ಇಷ್ಟು ಚಿಕ್ಕದಿರುತ್ತಲ್ಲ ಅಷ್ಟಕ್ಕೆ ಇಷ್ಟು ಮಾಂಸ ಸಾಕಾಗುತ್ತೆ ಅಂತ. ನೋಡ್ತಾನೆ, ಪಾರಿವಾಳದ ಕಡೆ ತಕ್ಕಡಿ ಭಾರ ಮೇಲಿಕ್ಕೆ ಏರ್ತಾನೆ ಇಲ್ಲ. ಇವನು ಹಂಗೆ ಒಂದು ಸ್ವಲ್ಪ ಇವೊಂದು ದೇಹದ ಮಾಂಸ ಎಲ್ಲ ಅಲ್ಲಿಟ್ನ, ಏನು ಮಾಡಿದ್ರು ಅದು ಸಮಕ್ಕೆ ಬರ್ತಾನೆ ಇಲ್ಲ. ಇದೇನಿದು ಈ ಥರ ಆಗೋಯ್ತಲ್ಲ ಅಂದ್ಬಿಟ್ಟು ಕೊನೆಗೆ ತಾನೇ ಹೋಗಿ ತಕ್ಕಡಿನಲ್ಲಿ ಕೂತ್ಕೊಂಡ್ಬಿಟ್ಟ. ಅಂದರೆ ಏನರ್ಥ, ನನ್ನ ಇಡೀ ದೇಹ ನೀನು ತಿನ್ಕೊಂಡ್ಬಿಡ್ಬೋದು ಗಿಡ್ಗ ಅಂತ ಅರ್ಥ. ಆವಾಗ ಗಿಡ್ಗ ಏನು ಮಾಡ್ತು, ನಕ್ಬಿಟ್ಟು, ಶಿಬಿ ನಿನ್ನ ನ್ಯಾಯಪರತೆ ಎಷ್ಟು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಈ ನಾಟಕ ಮಾಡಿದ್ವಿ. ನಾನು ಇಂದ್ರ, ಈ ಪಾರಿವಾಳ ಅಗ್ನಿದೇವರು, ನೀನು ಸಿಕ್ಕಾಪಟ್ಟೆ ನ್ಯಾಯಪರ, ನಿನ್ನ ಧರ್ಮಕ್ಕೆ ಮೆಚ್ಚಿದ್ವಿ, ನೀನು 100 ಕಾಲ ಹೀಗೆ ಆಳ್ವಿಕೆ ಮಾಡಿಕೊಂಡು ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೋ ಅಂತ ಆಶೀರ್ವಾದ ಮಾಡಿ ಇಬ್ಬರು ಮಾಯ ಹೋಗ್ತಾರೆ. ಶಿಬಿ ಆಮೇಲೆ ತನ್ನ ರಾಜ್ಯಭಾರನ ಚೆನ್ನಾಗಿ ನಡೆಸ್ಕೊಂಡು ಪ್ರಜೆಗಳಿಗೆಲ್ಲ ಒಳಿತು ಮಾಡಿಕೊಂಡು ತುಂಬ ವರ್ಷ ಚೆನ್ನಾಗಿ ಇರ್ತಾನೆ. ಮಕ್ಕಳಿಗೆಲ್ಲ ಈ ಕತೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂದು 4 ಜನ ಸ್ನೇಹಿತರಿಗೆ ಈ ಕತೆ ಹೇಳಿ. ಮತ್ತೆ ಸಿಗೋಣ. ಟಾಟಾ ಬಾಯ್.